ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಸಂಕಷ್ಟಿ ಚತುರ್ಥಿ ಅಂದರೆ ನಾಳೆ ಸಂಕಷ್ಟಿ ಚತುರ್ಥಿ ಇದೆ. ತಪ್ಪದೇ ಇದು ಆಚರಿಸಿ. ಕಷ್ಟಗಳು ದೂರ ಆಗಬೇಕು ಅಂದರೆ ಶೀಘ್ರವಾಗಿ ಈ ಕೆಲಸವನ್ನು ಮಾಡಿ. ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೆ ತಂದಿದ್ದಾರೆ. ನಾಳೆ ಅಂಗಾರಕ ಸಂಕಷ್ಟಿ ಎಲ್ಲರಿಗೂ ಗೊತ್ತು. ಯಾಕಂದರೆ ಮಂಗಳವಾರ ಬರುವಂಥ ಸಂಕಷ್ಟಿಗೆ ಬಹಳ ವಿಶೇಷ ಇದೆ. ನಾವು ಪ್ರತಿ ತಿಂಗಳು ಸಂಕಷ್ಟಿ ಮಾಡೋವಾಗ ಉಪವಾಸ ಇರ್ತೀವಿ. ಅದೇ ಥರ ಪ್ರತಿ ತಿಂಗಳು ಮಾಡೋಕ್ಕೆ ಕೆಲವೊಬ್ಬರಿಗೆ ಆಗಲ್ಲ. ಅಂಥವರು ಈ ಮಂಗಳವಾರ ಬರುವಂಥ ಸಂಕಷ್ಟಿ ಚತುರ್ಥಿನ ಮಾಡಿದ್ರೆ ಖಂಡಿತ ಅವರ ಜೀವನದಲ್ಲಿ ಇರೋ ಕಷ್ಟಗಳು ದೂರ ಆಗುತ್ತೆ. ನೀವು ತಪ್ಪದೆ ನಾಳೆ ಈ ಸಾಯಿಯಪ್ಪ ಹೇಳ್ತಾ ಇರೋಂಥ ಆಚರಣೆ ಮಾಡಿ ನೋಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಹೊಸ ಬದುಕು ನಿಮಗೆ ಕಾಣಿಸುತ್ತೆ. ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಅನ್ನೋ ಸಿಗ್ತಾ ಇದೆ. ಎಲ್ಲರೂ ಪ್ರಯತ್ನ ಮಾಡಿ ನೋಡಿ. ನಂಬಿಕೆಯಿಂದ ಮಾಡಿದರೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಮೊದಲು ನಾಳೆ ನೀವೇನು ಮಾಡಬೇಕು ಅಂದರೆ, ಸಾಯಿಯ ಬೆಳಗ್ಗಿನ ಜಾವ ಎದ್ದಬೇಕು. 5 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ತಲೆ ಸ್ನಾನ ಮಾಡಬೇಕು. ಯಾರ್ಯಾರು ಸಂಕಷ್ಟಿ ಚತುರ್ಥಿನ ಮಾಡ್ತಾರೋ ಅವರು ತಪ್ಪದೆ ನಾಳೆ ಉಪವಾಸ ಇದ್ದು ನೋಡಿ. ಯಾಕಂದರೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಅಂಥವರು ಪ್ರಯತ್ನ ಮಾಡಬೇಡಿ. ಯಾಕಂದರೆ ಫುಲ್ ಡೇ ನೀವು ಉಪವಾಸ ಇರಬೇಕು. ಅದು ಆಗಿಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ದೇವರೇನು ನಿಮಗೆ ಇರೋ ಕಷ್ಟಗಳು ಜಾಸ್ತಿ ಮಾಡಲ್ಲ. ನೀವು ನಿಮ್ಮ ಆರೋಗ್ಯನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಮಾತ್ರ ಪ್ರಯತ್ನ ಮಾಡಿ. ಇನ್ನೊಂದು ಮುಖ್ಯ ವಿಷಯ, ಸ್ನಾನ ಮಾಡಿದ ನಂತರ ಗಣೇಶ ವಿಗ್ರಹ ಇದ್ದರೆ ತಪ್ಪದೆ ಅಭಿಷೇಕ ಮಾಡಿ. ತುಂಬ ಒಳ್ಳೆಯದಾಗತ್ತೆ. 6 ಗಂಟೆ ಒಳಗೆ ಮಾಡಬೇಕು. ನೀವು ಅಭಿಷೇಕ ಅನ್ನೋದು 6 ಗಂಟೆ ಒಳಗೆ ಮುಗಿಯಬೇಕು. ಬೆಳಿಗ್ಗೆ ನೀವು ಯಾವಾಗ ಎದ್ದೊಳ್ತೀರೋ ನಿಮ್ಮಿಷ್ಟ. ನಲ್ಲಿ ಅಭಿಷೇಕ ಅನ್ನೋದು 6 ಗಂಟೆ ಒಳಗೆ ಮುಗಿಯಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಯಾರ್ಯಾರು ಅಭಿಷೇಕ ಮಾಡ್ತಾರೋ ತಪ್ಪದೆ ಹಾಲಿನ ಅಭಿಷೇಕ ಮಾಡಿ. ಅವ್ರಿಗೆ ತುಂಬ ಇಷ್ಟ. ಗಣೇಶಗೆ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಂದರೆ ಎಲ್ಲ 5 ಥರ ನೀವು ಪದಾರ್ಥಗಳನ್ನು ತಗೊಂಡ್ಬಿಟ್ಟು ಅಭಿಷೇಕ ಕೂಡ ಮಾಡ್ಬೋದು. ಆಮೇಲೆ ನಿಮ್ಮ ಪೂಜೆಯಲ್ಲಿ ಗರಿಕೆ ಅನ್ನೋದು ಅವ್ರಿಗೆ ಇಡಬೇಕು. ನಂತರ ಅವ್ರಿಗೆ ತುಂಬ ಇಷ್ಟವಾದಂಥ ನೈವೇದ್ಯವನ್ನು ಇಟ್ಟು ತುಪ್ಪದಿಂದ ದೀಪಾರಾಧನೆ ಮಾಡಿ. ಇದು ಬಹಳ ಒಳ್ಳೆಯದು. ತುಪ್ಪದಿಂದ ದೀಪಾರಾಧನೆ ಮಾಡಿದ್ರೆ ತುಂಬ ಪ್ರೀತಿ. ಅವರು ಏನು ಅಂದ್ಕೊಂಡ್ರು ಕೂಡ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇರುತ್ತೋ ಅದು ಖಂಡಿತ ಆಗತ್ತೆ. ಇಡೀ ದಿನ ಉಪವಾಸ ಇರಬೇಕು. ಇನ್ನೊಂದು ವಿಷಯ ಏನಂದರೆ, ಅರಳಿ ಮರದ ಎಲೆನ ತಗೊಂಡು ಬಂದು ಅದರಲ್ಲಿ 21 ಎಲೆಗಳು ತಗೊಬರ್ಬೇಕು. 21 ಎಲೆಗಳು ಕೂಡ ನೀವು ಮಾಲೆ ಥರ ಕಟ್ಬಿಟ್ಟು ವಿನಾಯಕನ ವಿಗ್ರಹಕ್ಕೆ ನೀವು ಹಾಕ್ಬೋದು. ಗಣೇಶ ವಿಗ್ರಹಕ್ಕೆ ಹಾಕ್ಬಿಟ್ಟು, ಇಲ್ಲ ಅಂದರೆ ನಮ್ಗೆ ಅಷ್ಟು ದೊಡ್ಡ ವಿಗ್ರಹ ಇಲ್ಲ, ಚಿಕ್ಕದಿದೆ, ಮಾಲೆ ಕಟ್ಟಕ್ಕಾಗಲ್ಲ ಅನ್ನೋರೆಲ್ಲರೂ ಕೂಡ ಒಂದೊಂದು ಎಲೆದಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ ಬರೆದುಬಿಟ್ಟು 21 ಎಲೆಗಳು ಅವರು ಪಾದಗಳ ಮುಂದೆ ಇಟ್ಟು ದೀಪಾರಾಧನೆ ಮಾಡಿ. ಇಲ್ಲ ಅಂದರೆ ಅದನ್ನು ನೀವು ಮಾಲೆ ಥರ ಕೂಡ ಕಟ್ಕೋಬೋದು. ನಿಮ್ಮಿಷ್ಟ, ನಿಮ್ಮ ಅನುಕೂಲ. ಇಲ್ಲ ಫೋಟೋ ಇದೆ ನಮ್ಮ ಮನೆಯಲ್ಲಿ ಅಂದರೆ ಚಿಕ್ಕದಾಗಿ ಅದನ್ನು ಸುತ್ತಬಿಟ್ಟು ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಬಿಟ್ಟು ಸುತ್ತಬಿಟ್ಟು ಬರೆದುಬಿಟ್ಟು ಸುತ್ತಬೇಕು. ಆ ಎಲೆನ ಸುತ್ತಬಿಟ್ಟು ನಾವು ಹೂವು ಹೆಂಗೆ ಕಟ್ತೀವೋ ಅದೇ ಥರ ಕಟ್ಟಿಬಿಟ್ಟು ಮಾಲೆ ಥರ ನೀವು ಆ ಫೋಟೋಗೆ ಹಾಕ್ಬೋದು. ಈ ಥರ ಕೂಡ ಮಾಡ್ಬೋದು. ಇದೆಲ್ಲ ಮುಗಿದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಉಸಿಲಿ ಮಾಡ್ತೀವಲ್ವ ನಾವು, ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ನೀವು ದೇವ್ರ ಮುಂದೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಅದನ್ನು ಯಾರಿಗಾದ್ರೂ ಹಂಚಿ, ಮಕ್ಕಳಿಗೆ ಅಥವಾ ಯಾರಾದರೂ ಭಕ್ತರು ಇರ್ತಾರಲ್ವ ಅಂಥವ್ರಿಗೆ ಹಂಚ್ಬೋದು. ಇದೆಲ್ಲ ಮುಗಿದಿದ ನಂತರ ನೆಕ್ಸ್ಟ್ ಡೇ ಆ ಎಲೆಗಳನ್ನು ತಗೊಂಡು, ಅರಳಿ ಮರದ ಎಲೆನ ತಗೊಂಡು ಆ ಫೋಟೋಗೆ ಹಾಕಿರೋದು ಅಥವಾ ವಿಗ್ರಹ ಮುಂದೆ ಇಟ್ಟಿರೋ ಅಂಥ ಎಲೆಗಳನ್ನು ತಗೊಂಡು ಹೋಗಿ ಎಲ್ಲಾದರೂ ಗಿಡದ ಕೆಳಗೆ ಹಾಕ್ಬೋದು. ಅಂದರೆ ಯಾರು ತುಳಿಬಾರ್ದು ಅಂಥ ಜಾಗದಲ್ಲಿ ಇಡಬಹುದು. ಅಥವಾ ಇದೆಲ್ಲ ಆಗಲ್ಲ ಅಂದರೆ ನೀರಿದ್ರೆ, ನಿಮಗೆ ನದಿ ಥರ ನೀರಿದ್ರೆ ಹೋಗ್ತಾ ಇದ್ರೆ ಅದರಲ್ಲಿ ಹಾಕ್ಬೋದು. ಈ ಥರ ನೀವು ನಾಳೆ ಖಂಡಿತ ಮಾಡಿ ನೋಡಿ. ನಿಜವಾಗ್ಲೂ ಸತ್ಯ ಮಾತು ಹೇಳ್ತೀನಿ, ಎಲ್ಲರೂ ಕೂಡ ಅನ್ಕೊಂಡಿರೋದು ಹಾಗೇ ಆಗುತ್ತೆ, ಅವ್ರಿಗಾಗೇ ಆಗುತ್ತೆ. 15 ಡೇಸಲ್ಲಿ ನಿಮ್ಮ ಕನಸು ನೆನಸಾಗುತ್ತೆ. ತಪ್ಪದೆ ಎಲ್ಲರೂ ಪ್ರಯತ್ನ
ಪ್ರಯತ್ನ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಉಪವಾಸ ಅಂತೂ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲ್ ಪೂಜೆ ಮಾಡಿ. ನಾನು ಇವಾಗ ಏನೇನು ಹೇಳಿದ್ದೀನೋ ಅದನ್ನು ಮಾಡಿದ್ರೆ ಸಾಕು, ಉಪವಾಸ ಏನು ಬೇಡ. ನಾಳೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸವನ್ನು ಪ್ರಯತ್ನ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.